If A equals to -1, 2, 3, 5, 7, 9, -2, 1, 1 and B equals to -4, 1, -5, 1, 2, 0, 1, 3, 1, then verify that A plus B whole transpose equal to A transpose plus B transpose, and the second one is A minus B whole transpose equal to A transpose minus B transpose. So one by one solve ಮಾಡೋಣ. first one ತಗೋಣ. First A plus B whole transpose find ಮಾಡಬೇಕು ಅಂತಂದ್ರೆ we have to find A plus B and then we shall find the transpose of that one. Okay, A plus B. ಸೊ ನಾನು ಡೈರೆಕ್ಟ್ ಆಗಿ ಇಲ್ಲಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಗಳನ್ನು ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ -1 -4 ಅಂದರೆ -5, 2 + 1 ಇಟ್ ಈಸ್ 3, 3 -5 ಅಂದರೆ -2. ಸೊ ಆ್ಯಡ್ ಮಾಡಿದಾಗ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಹಾಗಾಗಿ 5 + 1 ಇಟ್ ಈಸ್ 6, 7 + 2 it is 9, 9 + 0 is 9 and -2 + 1 ಅಂತಂದ್ರೆ -1, 1 + 3 it is 4 and 1 + 1 is 2. ಇದೇನು ಅಂತಂದ್ರೆ ಇದು A plus B. Now we have to find the transpose of this matrix. Now A plus B whole transpose equal to A plus B whole transpose ಅಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಆಗಬೇಕು. ಸೊ ಫಸ್ಟ್ ರೋ ಏನಿದೆ -5, 3, -2 ಅದನ್ನು ಕಾಲಮ್ ಆಗಿ ಬರ್ದಿದ್ವಿ. ಈಗ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಗಬೇಕು. ಸೊ ಸೆಕೆಂಡ್ ಕಾಲಮ್ ಆಗಿ 6, 9, 9 ಅನ್ನು ಬರೆಯೋಣ. ಇನ್ನು ಥರ್ಡ್ ರೋ ಥರ್ಡ್ ಕಾಲಮ್ ಆಗಬೇಕು. ಸೊ -1, 4, 2 ಇದು A plus B whole transpose. ಇದನ್ನು ಬೇಕಿದ್ರೆ ನೀವೇನಂತ ಕರೀರಿ LHS ಅಂತ ಕರೀರಿ. ಈಗ RHS ಬೇಕು. RHS ಅಂದರೆ A transpose plus B transpose. ಓಕೆ, ಫಸ್ಟ್ ಏನು ಮಾಡಿ A transpose ಫೈಂಡ್ ಮಾಡೋಣ. A transpose equal to, ಸೊ ಫಸ್ಟ್ ರೋನ ಫಸ್ಟ್ ಕಾಲಮ್ ಆಗಿ ಬರ್ಕೊಂಡ್ರೆ -1, 2, 3, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಗುತ್ತೆ. ಸೊ 5, 7, 9. ಇನ್ನು ಥರ್ಡ್ ಕಾಲಮ್ ಏನಾಗುತ್ತೆ -2, 1, 1. ದಿಸ್ ಈಸ್ A transpose. ಸಿಮಿಲರ್ಲಿ ವಿ ಶಾಲ್ ಫೈಂಡ್ B transpose. ಸೊ ಇಟ್ ಈಸ್ ಈಕ್ವಲ್ ಟು B transpose ಅಂದರೆ ಫಸ್ಟ್ ಕಾಲಮ್ -4, 1, -5 ಆಯಿತು. ಸೆಕೆಂಡ್ ಕಾಲಮ್ 1, 2, 0. ಇನ್ನು ಥರ್ಡ್ ಕಾಲಮ್ 1, 3, 1. ಈಗ ಇವೆರಡನ್ನು ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ನಾವು A transpose ಪ್ಲಸ್ B transpose ಈಕ್ವಲ್ ಟು, ಸೊ ಎರಡನ್ನು ಆ್ಯಡ್ ಮಾಡಿದರೆ ನಾನು ಕರೆಸ್ಪಾಂಡಿಂಗ್ ಎಲಿಮೆಂಟ್ಗಳನ್ನ ಡೈರೆಕ್ಟಾಗಿ ಆ್ಯಡ್ ಮಾಡ್ತೀನಿ. -1, -4 ಅಂದರೆ -5, 5 + 1 ಇಟ್ ಈಸ್ 6, -2 + 1 ಅಂತಂದರೆ -1, ಇನ್ನು 2 + 1 ಅಂತಂದರೆ 3, 7 + 2 ಇಟ್ ಈಸ್ 9 ಆ್ಯಂಡ್ 1 + 3 ಮೀನ್ಸ್ 4, 3 -5 ಅಂದರೆ -2 and 9 + 0 it is 9 and 1 + 1 is 2. So it is RHS. So you can clearly observe LHS is equal to RHS. This implies LHS is equal to RHS. So LHS RHS equal ಆಗಿದೆ ಅಂತಂದ್ರೆ ಇದರ ಅರ್ಥ A plus B whole transpose is equal to A transpose plus B transpose. So first one verified. ಈಗ ಸೆಕೆಂಡ್ ಒನ್ಗೆ ಹೋಗೋಣ. ಸೆಕೆಂಡ್ ಒನ್ಗೆ ಹೋಗೋಕೆ ಮುಂಚೆ ನಾನೇನು ಮಾಡ್ತೀನಿ ಅಂತಂದರೆ A ಟ್ರಾನ್ಸ್ಪೋಸ್ ಮತ್ತು B ಟ್ರಾನ್ಸ್ಪೋಸನ್ನ ಆ್ಯಸ್ ಇಟ್ ಈಸ್ ಇಟ್ಕೊಳ್ತೀನಿ. ಯಾಕೆ ಅಂತಂದರೆ ಇಲ್ಲಿ ನೆಕ್ಸ್ಟ್ ನನಗೆ ಇದೇ ಏನು ಅಂದರೆ ಮ್ಯಾಟ್ರಿಸಸ್ಗಳು ಬೇಕು. ಹಾಗಾಗಿ A ಟ್ರಾನ್ಸ್ಪೋಸ್ B ಟ್ರಾನ್ಸ್ಪೋಸ್ ಹಾಗೆ ಇರಲಿ, ನಾನು A - B ಫೈಂಡ್ ಮಾಡಿ ಆಮೇಲೆ ಅದರ ಟ್ರಾನ್ಸ್ಪೋಸನ್ನ ಫೈಂಡ್ ಮಾಡ್ತೀನಿ. ಆಮೇಲೆ A ಟ್ರಾನ್ಸ್ಪೋಸ್ ಮತ್ತು B ಟ್ರಾನ್ಸ್ಪೋಸನ್ನ ಡಿಫ್ರೆನ್ಸನ್ನು ಆಮೇಲೆ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಈಗೇನು ಮಾಡಬೇಕು, A - B ಆಮೇಲೆ ಅದರ ಟ್ರಾನ್ಸ್ಪೋಸ್, ರೈಟ್. ಸೊ ಇಲ್ಲಿ A plus B ಆಯ್ತಲ್ಲ. ಈಗ ನೆಕ್ಸ್ಟ್ ವಿ ಶಾಲ್ ಮೂವ್ ಟುವರ್ಡ್ಸ್ A - B. ಸೊ A - B ಡೈರೆಕ್ಟಾಗಿ ಮಾಡ್ತೀನಿ. -1 ಮೈನಸ್ ಇಂಟು ಮೈನಸ್ +4 ಆಗ್ತದೆ. ಯಾಕಂದರೆ ಈ ಬಿಗೆ ನಾವೇನು ಮಾಡಬೇಕು, ಮೈನಸ್ ಮಲ್ಟಿಪ್ಲೈ ಮಾಡಿ ಆಮೇಲೆ ತಗೋಬೇಕು ಎಲಿಮೆಂಟ್. ಸೊ -1 ಮೈನಸ್ ಇಂಟು ಮೈನಸ್ +4. ಸೊ -1 + 4 ಅಂತಂದರೆ ಇಟ್ ಈಸ್ 3. 2 - 1, 2 - 1 ಅಂದರೆ 1. 3 ಮೈನಸ್ ಇಂಟು ಮೈನಸ್ +5. ಸೊ 3 + 5 ಅಂದರೆ 8. ಇನ್ನು 5 - 1 ಅಂದರೆ 4. 7 - 2, 7 - 2 ಅಂತಂದರೆ ಇಟ್ ಈಸ್ 5. 9 - 0 ಈಸ್ 9. -2 - 1 ಅಂದರೆ -3. 1 - 3 ಅಂದರೆ -2. 1 - 1 ಈಸ್ 0. ಇದು A - B. ಇದರ ಟ್ರಾನ್ಸ್ಪೋಸ್ ತಗೋಬೇಕೀಗ. ನಾವು A - B ಹೋಲ್ ಟ್ರಾನ್ಸ್ಪೋಸ್ ಇಟ್ ಈಸ್ ಈಕ್ವಲ್ ಟು, ಸೊ ಟ್ರಾನ್ಸ್ಪೋಸ್ ಏನಾಗುತ್ತೆ ಅಂದರೆ ಫಸ್ಟ್ ಕಾಲಮ್ 3, 1, 8, ಸೆಕೆಂಡ್ ಕಾಲಮ್ 4, 5, 9, ಥರ್ಡ್ ಕಾಲಮ್ -3, -2, 0. ಇದನ್ನು LHS ಅಂತ ಕರೀರಿ. ಇದನ್ನ ಸಾಲ್ವ್ ಮಾಡ್ತಾ ಇರೋದು ಸೆಕೆಂಡ್ ಕ್ವಶನ್. ಸೊ
ಸೊ ಕನ್ಸಿಡರ್ ಇಟ್ ಆಸ್ ಎಲ್ ಎಚ್ ಎಸ್. ಇನ್ನು ಆರ್ ಎಚ್ ಎಸ್ಗೆ ಎ ಟ್ರಾನ್ಸ್ಪೋಸ್ ಮತ್ತು ಬಿ ಟ್ರಾನ್ಸ್ಪೋಸ್ ಬೇಕು, ಆಲ್ರೆಡಿ ರೆಡಿ ಇದೆ. ಇದರ ಡಿಫ್ರೆನ್ಸನ್ನು ಫೈಂಡ್ ಮಾಡಬೇಕು. ಸೊ ಎ ಟ್ರಾನ್ಸ್ಪೋಸ್ ಮೈನಸ್ ಬಿ ಟ್ರಾನ್ಸ್ಪೋಸ್ ಈಕ್ವಲ್ ಟು, ಸೊ ಡೈರೆಕ್ಟಾಗಿ ನಾನು ಇಲ್ಲಿ ಸಾಲ್ವ್ ಮಾಡ್ಕೊತೀನಿ. -1 ಮೈನಸ್ ಇಂಟು ಮೈನಸ್ ಪ್ಲಸ್ 4. ಸೊ -1 ಪ್ಲಸ್ 4 ಅಂತಂದರೆ ಇಟ್ ಈಸ್ 3. 5 minus 1, 5 minus 1 is 4. -2 minus 1, -2 minus 1 ಅಂದರೆ -3. ಇನ್ನು 2 minus 1, 2 minus 1 ಅಂದರೆ 1. 7 minus 2 it is 5. 1 minus 3 ಅಂದರೆ -2. and 9 minus into minus plus 5. 3 minus into minus plus 5. 3 plus 5 it is 8. 9 minus 0 is 9. and 1 minus 1 is 0. ಸೊ ಇದು ಆರ್ ಎಚ್ ಎಸ್. ಎ ಡ್ಯಾಶ್ ಮೈನಸ್ ಬಿ ಡ್ಯಾಶ್ ಅಂದರೆ ಎ ಟ್ರಾನ್ಸ್ಪೋಸ್ ಮೈನಸ್ ಬಿ ಟ್ರಾನ್ಸ್ಪೋಸ್. ಇಟ್ ಈಸ್ ಆರ್ ಎಚ್ ಎಸ್. ಸೊ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದೀಸ್ ಟು ಮ್ಯಾಟ್ರಿಸಸ್ ಆರ್ ಒನ್ ಅಂಡ್ ದ ಸೇಮ್. ಸೊ ದಿಸ್ ಇಂಪ್ಲೈಸ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂದರೆ ವಾಟ್ ಈಸ್ ಎಲ್ ಎಚ್ ಎಸ್? ಎ ಮೈನಸ್ ಬಿ ಹೋಲ್ ಟ್ರಾನ್ಸ್ಪೋಸ್. ಆ್ಯಂಡ್ ವಾಟ್ ಈಸ್ ಆರ್ ಎಚ್ ಎಸ್? ಎ ಟ್ರಾನ್ಸ್ಪೋಸ್ ಮೈನಸ್ ಬಿ ಟ್ರಾನ್ಸ್ಪೋಸ್. ದೇರ್ಫೋರ್ ದ ರಿಸಲ್ಟ್ ಈಸ್ ವೆರಿಫೈಡ್. ನೆಕ್ಸ್ಟ್ ಕ್ವಶನ್. ಎ ಟ್ರಾನ್ಸ್ಪೋಸು, ಇಲ್ಲಿ ಎ ಟ್ರಾನ್ಸ್ಪೋಸ್ ಕೊಟ್ಟಿದ್ದಾರೆ ನೋಡಿ, ಅದನ್ನು ಅಬ್ಸರ್ವ್ ಮಾಡಿ. ಎ ಟ್ರಾನ್ಸ್ಪೋಸ್ನೇ ಕೊಟ್ಟಿದ್ದಾರೆ 3 4 -1 2 0 1 ಅಂತ. ಆಮೇಲೆ ಬಿ ಕೊಟ್ಟಿದ್ದಾರೆ -1 2 1 1 2 3 ಅಂತ. ಇದನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕು? ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸು ಮತ್ತು ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಸೇಮ್ ಅದೇ ರಿಸಲ್ಟನ್ನೇ ವೆರಿಫೈ ಮಾಡಬೇಕು. ಓಕೆ, ಎ ಟ್ರಾನ್ಸ್ಪೋಸ್ ಕೊಟ್ಟಿದ್ದಾರೆ ಅಂತಂದರೆ ಎ ಟ್ರಾನ್ಸ್ಪೋಸನ್ನು ಯೂಸ್ ಮಾಡಿ ನಾವೇನು ಮಾಡಬೇಕು? ಫಸ್ಟು ಎ ಮ್ಯಾಟ್ರಿಕ್ಸ್ನ ಫೈಂಡ್ ಮಾಡಬೇಕು. ಸೊಲ್ಯೂಷನ್ ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಈಕ್ವಲ್ ಟು, ಅಂದರೆ ಇಲ್ಲೇನು ಕೊಟ್ಟಿದ್ದಾರಲ್ಲ ಅದನ್ನೇ ಮತ್ತೊಮ್ಮೆ ಟ್ರಾನ್ಸ್ಪೋಸ್ ತೊಗೊಳ್ತೀನಿ. ಟ್ರಾನ್ಸ್ಪೋಸ್ ತೊಗೊಂಡ್ರೆ ಎ ಮ್ಯಾಟ್ರಿಕ್ಸ್ ಬರುತ್ತಲ್ಲ, ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಎ. ಸೊ ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಆಗ್ತದೆ, ಸೊ 3 4. ಸೆಕೆಂಡ್ ಕಾಲಮ್ -1 2. ಥರ್ಡ್ ಕಾಲಮ್ 0 1. ಇದೇನಿದು? ದಿಸ್ ಇಸ್ ದ ಮ್ಯಾಟ್ರಿಕ್ಸ್ ಎ. ಇಲ್ಲಿ ಮ್ಯಾಟ್ರಿಕ್ಸ್ ಬಿ ಇದೆ. ಎ ಟ್ರಾನ್ಸ್ಪೋಸ್ ಆಗಲೇ ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲಿ ಬಿ ಟ್ರಾನ್ಸ್ಪೋಸ್ ಮತ್ತೆ ಬರ್ಕೊಂಡ್ಬಿಡ್ತೀನಿ. ಬಿ ಟ್ರಾನ್ಸ್ಪೋಸ್ ಈಕ್ವಲ್ ಟು ಫಸ್ಟ್ ಕಾಲಮ್ ಏನಾಗ್ತದೆ? -1 2 1. ಸೆಕೆಂಡ್ ಕಾಲಮ್ 1 2 3. ಇದು ಬಿ ಟ್ರಾನ್ಸ್ಪೋಸ್. ಅಂದರೆ ನೆಕ್ಸ್ಟ್ ಬೇಕಾಗುತ್ತಲ್ಲ ಅದಕ್ಕೆ ಬಳಸ್ಕೊತೀನಿ. ಎ ಟ್ರಾನ್ಸ್ಪೋಸ್ ಇಲ್ಲಿದೆ, ಬಿ ಟ್ರಾನ್ಸ್ಪೋಸ್ ಇಲ್ಲಿದೆ, ಎ ಇಲ್ಲಿದೆ, ಬಿ ಇಲ್ಲಿದೆ. ನಾವು ಫಸ್ಟ್ ಲೆಟ್ ಅಸ್ ವೆರಿಫೈ ದ ಫಸ್ಟ್ ಕ್ವೆಶನ್, ದಟ್ ಈಸ್ ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್. ಸೊ ದಟ್ ಲೆಟ್ ಅಸ್ ಫೈಂಡ್ ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಡೈರೆಕ್ಟಾಗಿ ಫೈಂಡ್ ಮಾಡೋಣ. ಎ ಇಲ್ಲಿದೆ, ಬಿ ಇಲ್ಲಿದೆ. 3 -1, 3 -1 ಅಂದರೆ 2. ಪ್ಲಸ್ ಇದೆ, ಸೊ ಡೈರೆಕ್ಟಾಗಿ ಆ್ಯಡ್ ಮಾಡಬೇಕು. -1 plus 2 it is 1. 0 plus 1 it is 1. and 4 plus 1 it is 5. and 2 plus 2 is 4. and 1 plus 3 is 4. This is a plus b. So ಇದರ ಟ್ರಾನ್ಸ್ಪೋಸ್ ಫೈಂಡ್ ಮಾಡಬೇಕು. ಸೊ ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಈಕ್ವಲ್ ಟು, ಸೊ ಟ್ರಾನ್ಸ್ಪೋಸ್ ಅಲ್ಲಿ ಫಸ್ಟ್ ಕಾಲಮ್ 2 1 1, ಸೆಕೆಂಡ್ ಕಾಲಮ್ 5 4 4. ಇದು ಎಲ್ ಎಚ್ ಎಸ್. ಇದೆಂದು ಎಲ್ ಎಚ್ ಎಸ್. ಈಗ ಆರ್ ಎಚ್ ಎಸ್ ಬೇಕಲ್ಲ, ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್. ಎ ಟ್ರಾನ್ಸ್ಪೋಸು ಇಲ್ಲಿ ಮೇಲ್ಗಡೆ ಇದೆ, ಬಿ ಟ್ರಾನ್ಸ್ಪೋಸ್ ಇಲ್ಲಿದೆ. ಸೊ ಡೈರೆಕ್ಟಾಗಿ ನಾನು ಫೈಂಡ್ ಮಾಡ್ತೀನಿ. ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್. 3 -1, 3 -1 ಅಂದರೆ 2. ಅಗೇನ್ 4 plus 1 it is 5. -1 plus 2 it is 1. 2 plus 2 it is 4. 0 plus 1 it is 1. and 1 plus 3 it is 4. ಇದೇನಿದು? A transpose plus B transpose, call it as RHS. You can observe here LHS and RHS both are equal. This seems clearly LHS is equal to RHS. So LHS RHS equal ಆಗಿದೆ ಅಂದರೆ ಅರ್ಥ A plus B whole transpose is equal to A transpose plus B transpose ಅಂತ ಅರ್ಥ. So first one is verified. Similarly we shall find the second one. ಸೊ ಕ್ಲಿಯರ್ ಮಾಡ್ಕೊಳ್ಳೋಣ ಇದನ್ನು ಫಸ್ಟು. ಅದು ಎ ಟ್ರಾನ್ಸ್ಪೋಸ್ ಮತ್ತು ಬಿ ಟ್ರಾನ್ಸ್ಪೋಸ್ಗಳು ಹಾಗೆ ಇರಲಿ, ಯಾಕಂದರೆ ನಮಗೆ ನೆಕ್ಸ್ಟು ಫೈಂಡ್ ಮಾಡೋಕ್ಕೆ ಬೇಕಾಗ್ತದಲ್ಲಿ. ಓಕೆ, ನಾವು ಫಸ್ಟ್ we shall find the difference a minus b. a minus b. ಸೊ ಕೇರ್ಫುಲ್ ಆಗಿ ಫೈಂಡ್ ಮಾಡಬೇಕು. ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ. ಸೊ ಬಿ ಮ್ಯಾಟ್ರಿಕ್ಸ್ ಮೈನಸ್ ಮಲ್ಟಿಪ್ಲೈ ಮಾಡಿ ಆಮೇಲೆ ಆ್ಯಡ್ ಮಾಡಬೇಕು.
So 3 minus into minus plus 1. So 3 plus 1 is 4. Again minus 1 minus 2. Minus 1 minus 2 andre minus 3. 0 minus 1 andre minus 1. 4 minus 1 it is 3. 2 minus 2 is 0. 1 minus 3 andre minus 2. ಇದು a minus b. ಈಗ ಟ್ರಾನ್ಸ್ಪೋಸ್ ತಗೊಳ್ಳೋಣ. a minus b whole transpose equal to, the first column will be 4 minus 3 minus 1. And the second column will be 3 0 minus 2. Idenidu, this is LHS. This is LHS. Now find A transpose minus B transpose. So ಇಲ್ಲಿ A transpose ಇದೆ, ಇಲ್ಲಿ B transpose ಇದೆ, minus apply ಮಾಡಿ ನಾನು ಸಿಂಪ್ಲಿಫೈ ಮಾಡ್ತೀನಿ ಡೈರೆಕ್ಟ್ ಆಗಿ. A transpose minus B transpose. So ಇಲ್ಲಿ 3 ಇದೆ, minus into minus plus 1. So 3 plus 1 it is 4. 4 minus 1 it is 3. Minus 1 minus 2. Minus 1 minus 2 andre minus 3. 2 minus 2 it is 0. 0 minus 1 andre minus 1. And 1 minus 3 means minus 2. Idu A transpose minus B transpose and call it as RHS. So you can clearly observe LHS and RHS both are equal. Therefore clearly LHS is equal to RHS. Hence we can say that A minus B whole transpose equal to A transpose minus B transpose. Hence the second result also verified. Similarly we shall solve the next question, that is if A transpose equal to minus 2 3 1 2 and B equal to minus 1 0 1 2, then find A plus 2B whole transpose. So ಇಲ್ಲಿ ಕೊಟ್ಟಿರೋದು A transpose solution. A transpose ಕೊಟ್ಟಿದ್ದಾರೆ, ಬಟ್ ಇಲ್ಲಿ ನಮಗೆ ಬೇಕಾಗಿರೋದು A. So we shall take the transpose of A transpose. A transpose ಗೆ ಮತ್ತೊಮ್ಮೆ ಟ್ರಾನ್ಸ್ಪೋಸ್ ಮಾಡಿದ್ರೆ we get A. So it is nothing but first row first column ಆಗ್ತದೆ. So minus 2 3 ಇಲ್ಲಿ ಬಂತು. ಇನ್ನು second row ಇಲ್ಲಿ ಬಂತು column. This is matrix A. This is matrix B. So B ಇಲ್ಲಿದೆ ಅಂತಂದ್ರೆ 2B ಫೈಂಡ್ ಮಾಡೋಣ, ಅಥವಾ ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡಿ. ಏನು ಅಂತಂದ್ರೆ A plus 2B ಮ್ಯಾಟ್ರಿಕ್ಸ್ ಬರ್ಕೊಳ್ಳೋಣ. A ಅಂತಂದ್ರೆ ಇಲ್ಲಿದೆ minus 2 1 3 2. This is matrix A plus 2 times of matrix B minus 1 0 1 2. ಈಗ ಸಿಂಪ್ಲಿಫೈ ಮಾಡಿ, ಫಸ್ಟ್ ಮ್ಯಾಟ್ರಿಕ್ಸ್ ಹಾಗೆ ಇರಲಿ, minus 2 1 3 2 ಹಾಗೆ ಇರಲಿ. ಈ 2ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 2 into minus 1 is minus 2. 2 into 0 is 0. 2 1s are 2. 2 2s are 4. ಈಗ ಎಲಿಮೆಂಟ್ಗಳನ್ನು ಆ್ಯಡ್ ಮಾಡಿ minus 2 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. ಸೊ minus 2 ಅಂದರೆ minus 4. ಇನ್ನು 1 ಪ್ಲಸ್ 0 ಅಂದರೆ 1 ಆ್ಯಂಡ್ 3 ಪ್ಲಸ್ 2 ಅಂದರೆ 5. ಇನ್ನು 2 ಪ್ಲಸ್ 4 ಅಂದರೆ 6. ಇದೇನಿದು A ಪ್ಲಸ್ 2B. ನಾವು ಟೇಕ್ ಟ್ರಾನ್ಸ್ಪೋಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್, ದಟ್ ಈಸ್ A ಪ್ಲಸ್ 2B ಹೋಲ್ ಟ್ರಾನ್ಸ್ಪೋಸ್. ಸೊ ಇಟ್ ಈಸ್ ಈಕ್ವಲ್ ಟು, ಸೊ ಫಸ್ಟ್ ರೋ minus 4 1 ಇದೆ, ಇಲ್ಲಿ ಕಾಲಮ್ ಆಗ್ತದೆ ಅದು minus 4 1. ಇನ್ನು ಸೆಕೆಂಡ್ ರೋ 5 6 ಇದೆ, ಅದು ಇಲ್ಲಿ ಕಾಲಮ್ ಆಗ್ತದೆ 5 6. ಸೊ ದಿಸ್ ಈಸ್ A plus 2B whole transpose.